ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ಇಂದು ಆರ್ಸಿಬಿ ವರ್ಸಸ್ BBKS ಫೈನಲ್ ಪಂದ್ಯ ಕೂಡ ನಡೀತಿದೆ. ಈ ಒಂದು ಪಂದ್ಯ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನಡೀತಿದೆ. ಹೀಗಾಗಿ ನಮ್ಮ ಆರ್ಸಿಬಿ 18 ವರ್ಷದಿಂದ ಈ ಒಂದು ಕಪ್ ಕೂಡ ಇಲ್ಲಿ ಗೆದ್ದಿಲ್ಲ. ಬಟ್ ಆ ಒಂದು ಕನಸು ಇಂದು ನನಸಾಗಕ್ಕೆ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬಟ್ ಮೊದಲಿಗೆ ನಾವು ಇಲ್ಲಿ ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ತಾ ಹೋದ್ರೆ ಆರ್ಸಿಬಿ ವರ್ಸಸ್ BBKS ಕಳೆದ 5 ಪಂದ್ಯಗಳಲ್ಲಿ ನಮ್ಮ ಆರ್ಸಿಬಿ 4 ಗೆದ್ದು ಪಂಜಾಬ್ 1 ಗೆದ್ದಿದೆ. ಕ್ವಾಲಿಫೈಯರ್ 1 ನಲ್ಲಿ ನಾವು ಪಂಜಾಬ್ ತಂಡವನ್ನು ಸೋಲಿಸಿ 101ಕ್ಕೆ ಆಲ್ಔಟ್ ಮಾಡಿ ಇಲ್ಲಿ ನಮ್ಮ ಆರ್ಸಿಬಿ ತಂಡ ಒಂದು ಪಂದ್ಯಕ್ಕೆ ಬಿಗ್ ಚೇಂಜ್ ಮಾಡಿತ್ತು. 60 ಬಾಲ್ ಇರುವಂತ ಚೇಂಜ್ ಮಾಡಿ ರೆಕಾರ್ಡ್ ಕೂಡ ನಾವು ಇಲ್ಲಿ ಬರೆದಿದ್ವಿ. ಅದೇ ತರ ಇಂದು ಕೂಡ ಇದೇ ತರ ಆಗಲಿ ಅಂತ ಆರ್ಸಿಬಿ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದಾರೆ. ಬಟ್ ಈಗ ಪ್ಲೇಯಿಂಗ್ 11 ಇಲ್ಲಿ ನೋಡ್ತಾ ಹೋದ್ರೆ ನಮ್ಮ ಆರ್ಸಿಬಿ ತಂಡಕ್ಕೆ ಫಿಲ್ ಸಲ್ಟ್ ಮತ್ತು ವಿರಾಟ್ ಕೊಹ್ಲಿ ಓಪನರ್ ಆದ್ರೆ, ನಂಬರ್ 3 ಮಯಾಂಕ್ ಅಗರ್ವಾಲ್, ನಂಬರ್ 4 ರಜತ್ ಪಟ್ಟಿದಾರ್, ನಂಬರ್ 5 ಅಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಅಥವಾ ಟಿಮ್ ಡೇವಿಡ್ ಇಬ್ಬರಲ್ಲಿ ಒಬ್ಬರು ಬರ್ತಾರೆ. ಟಿಮ್ ಡೇವಿಡ್ ಪಿಟ್ ಆದ್ರು ಅಂತಂದ್ರೆ ನೇರವಾಗಿ ಇವರು ಪ್ಲೇಯಿಂಗ್ 11 ಆಡ್ತಾರೆ. ನಂಬರ್ 6 ಜಿತೇಶ್ ಶರ್ಮಾ ಇದ್ರೆ, ನಂಬರ್ 7 ರೊಮಾರಿಯೋ ಸಪೋಲ್, ನಂಬರ್ 8 ಕೃನಾಲ್ ಪಾಂಡ್ಯ. ಬಾಲಿಂಗ್ ವಿಭಾಗ ನೋಡ್ತಾ ಹೋದ್ರೆ ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಜಾಶ್ ಹಜಲ್ವುಡ್, ಸುರೇಶ್ ಶರ್ಮಾ ನಮ್ಮ ತಂಡದ ಬಾಲಿಂಗ್ ಅಸ್ತ್ರ. ಬಟ್ ಈ ಒಂದು ಪರ್ಫೆಕ್ಟ್ ಬಾಲಿಂಗ್ ಲೈನಪ್ ಆರ್ಸಿಬಿ ಕಡೆ ಇದೆ. ಪ್ಲೇಯರ್ ಸ್ಟಾರ್ಟ್ಸ್ ನೋಡ್ತಾ ಹೋದ್ರೆ ಇಲ್ಲಿ ಶ್ರೇಯಸ್ ಅಯ್ಯರ್ ವರ್ಸಸ್ ಜಾಶ್ ಹಜಲ್ವುಡ್ ಈ ಒಂದು ಪಂದ್ಯಕ್ಕೆ ಇದು ಪ್ಲೇಯರ್ ಸ್ಟಾರ್ಟ್ ಅಂತ ಹೇಳ್ಬೋದು. ಇನ್ನು ಅದೇ ತರ ಕೃನಾಲ್ ಪಾಂಡ್ಯ ವರ್ಸಸ್ ಇಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪರ ಜಾಶ್ ಇಂಗ್ಲಿಷ್ ಅವರು ಕೂಡ ಇಲ್ಲಿ ಸ್ಟ್ರಗಲ್ ಮಾಡಿದ್ದಾರೆ. ಇದು ಏನಪ್ಪಾ ಅಂದ್ರೆ ಪ್ಲೇಯರ್ ಟು ಸ್ಟಾರ್ಟ್. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ನಮ್ಮ ಆರ್ಸಿಬಿ ಮೊದಲ ಟೈಟಲ್ ಗೆಲ್ಲುತ್ತಾ ಇಲ್ಲವೋ ಎಂಬುದನ್ನ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.